ಹಾಯ್ ಎವ್ರಿವನ್. ನೋಡಿ, ಒಂದು ಗ್ರ್ಯಾಂಡ್ ವಿಟಾರಾ ಗಾಡಿ ಬೇಸ್ ಮಾಡಲು ಆಲ್ರೆಡಿ ಇದು ನನ್ನ ಪ್ರಕಾರ ಒಂದು ವರ್ಷ ಆಗಿದೆ ಅಂತೆ. 1 ವರ್ಷ ಮುಂಚೆನೆ ಇವರು ಸಿಸ್ಟಮು ಶೋರೂಮ್ ನಲ್ಲಿ ಹಾಕ್ಸಿದ್ರು. ಈ ಸ್ಪೀಕರ್ ಏನೇನೋ ಎಲ್ಲ ಹಾಕ್ಸಿ ಎಲ್ಲ ಹಾಳಾಯ್ತು. ವೈರಿಂಗ್ ಅದು ಸ್ಪೀಕರ್ ಫಿಟ್ ಮಾಡಿರೋದು ರಿಂಗು ಇಲ್ಲ, ಏನು ಇಲ್ಲ, ಒಂದು ಸ್ಕ್ರೂ ಹಾಕ್ಬಿಟ್ಟು ಫಿಟ್ ಮಾಡಿದ್ದಾರೆ. ಸೊ ಹಂಗಾಗಿ ಇವಾಗ ನಮ್ಮ ಹತ್ರ ಬಂದಿದೆ. ಇದಕ್ಕೆ ನಾವು ಏನೇನು ಫಿಟ್ ಮಾಡಿದ್ದೀನಿ, ಗ್ರ್ಯಾಂಡ್ ವಿಟಾರಾ ಇರಲಿ, ಹೈ ರೈಡರ್ ಇರಲಿ. ಸೊ ಇವಾಗ ಒಂದು ಹೈ ರೈಡರ್ ನಲ್ಲಿ ಹೊಸದು ಗಾಡಿ ಬಂದಿದೆ. ಅದ್ರಲ್ಲಿ ಬಂದ್ಬಿಟ್ಟು ಐಟಮ್ ಎಲ್ಲ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಕಸ್ಟಮರ್ಗೆ ಶೋರೂಮ್ ಅವರು ಐಟಮೇ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಏನೇನಂದ್ರೆ ಅದ್ರಲ್ಲಿ ಆಟೋ ಫೋಲ್ಡ್ ಮಿರರ್ ಬರಲ್ಲ ನಿಮಗೆ, ಆಮೇಲೆ ಸ್ಟೀರಿಂಗ್ ಕಿಟ್ ಬರಲ್ಲ, ಗೇರ್ ನಾಬ್ ಬರಲ್ಲ. ಫಸ್ಟ್ ನಿಮಗೆ ಸ್ಟೀರಿಂಗ್ ನಲ್ಲಿ ಈ ತರ ಇಲ್ಲಿ ಕಂಟ್ರೋಲ್ ಕೊಡ್ತಾ ಇದ್ದಿದ್ದು, ಅದನ್ನು ಇವಾಗ ಕೊಡ್ತಾ ಇಲ್ಲ ಶೋರೂಮ್ ನಲ್ಲಿ ನಿಮಗೆ ಕಂಟ್ರೋಲು. ಸೊ ಇದು ಒಂದು ಬೇಸ್ ಮಾಡಲ್ ಗಾಡಿಗೇನು ಒಂದು ಟಾಪ್ ಮಾಡಲ್ ಲುಕ್ ಕೊಡ್ಬೋದು. ಟಾಪ್ ಮಾಡಲ್ ಅಂತ ಹೇಳೋಕ್ಕಾಗಲ್ಲ, ಟಾಪ್ ಮಾಡಲ್ ಲುಕ್ ಕೊಡ್ಬೋದು ನಾವು. ಟಾಪ್ ಮಾಡಲ್ ಏನೇನು ಬರ್ತದೆ ಅದನ್ನು ನಾವು ಫಿಟ್ ಮಾಡ್ಬೋದು. ನೋಡಿ, ಇದು ಪ್ಯಾನೋಪಿನಿದ್ದು ಇಲ್ಲಿ ಹಾಕ್ಬಿಟ್ಟು ನಾವು ಲೆದರ್ ರಾಪಿಂಗ್ ಕಂಪ್ನಿದಿದು. ಇದು ನಾವು ಏನು ಹೊಲ್ಸಿಲ್ಲ, ಕಂಪ್ನಿದೇ ಬರ್ತದೆ. ಇಲ್ಲಿ ಒಂದು ಪೀಸ್ ಬರ್ತದೆ, ಲೆಫ್ಟ್ನಲ್ಲಿ ಒಂದು ದೊಡ್ಡದು ಪೀಸ್ ಬರ್ತದೆ. ಅದು ಒಂದು ಫಿಟ್ ಆಗಿದೆ. AC ವೆಂಟ್ ಆ ಕಡೆ ಒಂದು ಫಿಟ್ ಆಗಿದೆ. ಇಲ್ಲಿ ಮಧ್ಯ ಸಿಸ್ಟಮ್ ಹತ್ರ ಒಂದು ಫಿಟ್ ಆಗಿದೆ. ಗೇರ್ ಬೂಟ್ ಹತ್ರ ಒಂದು ಫಿಟ್ ಆಗಿದೆ. ಒಂದು ಗೇರ್ನ ಫಿಟ್ ಆಗಿದೆ. ಅದು ಬಿಟ್ಟರೆ ನಿಮಗೆ ಈ ಸೈಡ್ ಒಂದು ಫಿಟ್ ಆಗಿದೆ. ಸೊ ಇದು ಟೋಟಲ್ ನಿಮಗೆ ಸೆಟಪ್ ಆಗಿದೆ. ಇವಾಗ ಸ್ಟೀರಿಂಗ್ ಬಗ್ಗೆ ನನಗೆ ಬಂದರೆ, ಕೆಲವು ಜನ ಕನ್ಫ್ಯೂಷನ್ನಲ್ಲಿ ಇರ್ತೀರಾ. ನಾವು ಬೇಜಾನ್ ವೀಡಿಯೋನಲ್ಲಿ ಹಾಕಿದ್ದೀನಿ ಸರ್ ಏನಂತ. ಕ್ರೂಸ್ ಕಂಟ್ರೋಲ್ ಇರಲಿ, ಸ್ಟೀರಿಂಗ್ ಕಂಟ್ರೋಲ್ ಇರಲಿ, ನಮ್ಮ ಅಂಗಡಿ ಬಗ್ಗೆ ನನ್ನ ಕೆಲಸ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ. ನಮ್ಮ ಹತ್ರ ಬಂದ್ರೇ ನಾವು ನಿಮಗೆ ಸಾಕೆಟ್ ಏನು, ಪ್ಲಗ್ ಏನು, ಸಾಕೆಟ್ ಟು ಸಾಕೆಟ್ ಪ್ಲಗ್ ಆ್ಯಂಡ್ ಪ್ಲೇ ಅಂತ ಹೇಳೋದು. ನಾವು ಒಂದು ವೀಡಿಯೋನಲ್ಲಿ ಬಂದ್ಬಿಡಿ ಡಿಸ್ಕೌಂಟು ಆಫರು, ಪ್ಲಗ್ ಆ್ಯಂಡ್ ಪ್ಲೇ ಇದೆ, ಸಾಕೆಟ್ ಇದೆ, ಅದು ನಮ್ಮ ಹತ್ರ ಅದು ಫಾಂಡೇ ಇಲ್ಲ ಸರ್. ಇಲ್ಲಿ ಬನ್ನಿ ನೋಡಿ, ನಿಮ್ಗೆ ಏನು ನಾವು ಕೆಲಸ ಮಾಡ್ತಾ ಇದ್ದೀನಿ, ಏನು ನಿಮ್ಮ ಗಾಡಿಗೆ ಬೆನಿಫಿಟ್ ಇದೆ, ಏನೇನು ಆಗ್ತಾ ಇದ್ದೀನಿ ಅದು ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಈ ಗಾಡಿನಲ್ಲಿ ಸ್ಟೇರಿಂಗ್ ಕಂಟ್ರೋಲು ಇರಲಿ, ಬ್ಲೂಟೂತ್ ಬಟನ್ನು ಇರಲಿಲ್ಲ, ಕ್ರೂಸ್ ಕಂಟ್ರೋಲೂ ಇರಲಿಲ್ಲ. ಅದೂ ಒರಿಜಿನಲ್ ಪ್ರಾಪರು, ಅದಕ್ಕೇನೆ ಅಂತ ನಾವು ಸಾಕೆಟ್ ಎಲ್ಲ ಮಾಡಿದ್ದೀನಿ. ಆ ಸಾಕೆಟ್ನಲ್ಲಿನೇ ನಿಮಗೆ ಕೆಲಸ ಮಾಡಿಕೊಡೋದು. ಕ್ರೂಸ್ ಕಂಟ್ರೋಲ್ ಆಕ್ಟಿವೇಶನ್ ಪ್ರೆಸ್ ಮಾಡ್ರೆ ಆಫ್ ಕಂಪ್ನಿಯಿಂದ ಇವಾಗ ಕೆಲವು ಕಸ್ಟಮರ್ಗೆ ಸೋನಿ ಸಿಸ್ಟಮ್ ಕೊಡ್ತಾ ಇದ್ದಿದ್ರು. ಸೊ ಸೋನಿ ಸಿಸ್ಟಮ್ಗೆ ನಾವು ಅಟ್ಯಾಚ್ ಮಾಡಿ ಸ್ಟೇರಿಂಗ್ ಕಂಟ್ರೋಲ್ ಬಟನ್ನು, ಬ್ಲೂಟೂತ್ ಬಟನ್ನು, ಕ್ರೂಸ್ ಕಂಟ್ರೋಲು, ಪಾರ್ಕಿಂಗ್ ಆನ್ ಮಾಡಿದ್ರೆ ನಿಮಗೆ ಲೈಟ್ ಎಲ್ಲ ಬರ್ತದೆ. ಅದು ಸ್ಪೀಕರು ಟೂಟ್ರ್ ಕ್ಯಾಪ್ ನಾರ್ಮಲ್ ಬರ್ತದೆ. ಟೂಟ್ರ್ ಕ್ಯಾಪ್ ಹಾಕ್ಬಿಟ್ಟು ನಾವು ಈ ಡೋರ್ ಪ್ಯಾಡ್ ಇವಾಗ ಕ್ಲೋಸ್ ಆಗಿದೆ. ಈ ಡೋರ್ ಪ್ಯಾಡ್ ಲುಕ್ ನೋಡ್ಬೋದು ನೀವು. ಸೊ ಅದೇ ಡೋರ್ ಪ್ಯಾಡ್ ನಿಮಗೆ ಅಲ್ಲಿ ಓಪನ್ ಇದೆ. ಸೊ ನಾರ್ಮಲ್ ಕಂಪ್ನಿಯಿಂದಾನೇ ಕೊಟ್ಟಿದ್ರು ಸ್ಪೀಕರು. ಅದೇ ಸ್ಪೀಕರ್ಗೆ ನಾವು ನೋಡಿ ಐಟಮ್ ಎಲ್ಲ, ಹಳೆ ಐಟಮ್ ಎಲ್ಲ ಇಲ್ಲಿ ಬಿದ್ದಿದೆ. ಇನ್ನೊಂದು ಬೀಡಿಂಗ್ ನೋಡಿ, ನಿಮಗೆ 4 ಬೀಡಿಂಗ್ ಇಲ್ಲಿ ಬಿದ್ದಿದೆ. 4 ಬೀಡಿಂಗ್ ಇದು ಬಂದ್ಬಿಟ್ಟು ಇದು ಅಂಟಿಸೋದು ಇಲ್ಲ, ರೀಪ್ಲೇಸ್ಮೆಂಟ್. ಇದು ತೆಗಿಬಿಟ್ಟು ಹಾಕೋಕ್ಕೆ ವಿಂಡೋ ಗಾರ್ನಿಶ್. ಇದು ಒರಿಜಿನಲ್ ಹಾಕಿರೋದು ನಾವು. ಇಲ್ಲಿ ನಿಮಗೆ ಬೇಕಾದರೆ ಕ್ವಾರ್ಟರ್ ಗ್ಲಾಸ್ ನೀವು ಚೇಂಜ್ ಮಾಡಬೇಕು. ಈ ಪೀಸು ಬೇಕು ಅಂದರೆ, ಯಾಕೆಂದರೆ ಇದು ಮೋಲ್ಡ್ ಬರ್ತದೆ. ಸೊ ಇದೂ ನಮ್ಮ ಹತ್ರ ಅವೈಲಬಲ್ ಇದೆ, ಇದೂ ನಿಮಗೆ ಅವೈಲಬಲ್ ಸಿಗುತ್ತೆ. ಇದು ಇವಾಗ ನಾವು ಇಲ್ಲಿ ಅಂಟಿಸೋದು ಹಾಕಿದ್ದೀನಿ. 4 ಪೀಸು ತೆಗ್ಬಿಟ್ಟು ಒರಿಜಿನಲ್ಲು ನೆಕ್ಸಾ ಪ್ರಾಡಕ್ಟ್ ಹಾಕಿದ್ದೀನಿ. ಹಳೆ ಐಟಮ್ ಎಲ್ಲ ಇಲ್ಲಿದೆ. ಇದಕ್ಕೆ ಒಂದು ಡಿಕ್ಕಿ ಬೂಟನ್ನು ನಾವು ಬೂಟ್ ಲೈಟು ಒಂದು ಫಿಟ್ ಮಾಡಿದ್ದೀನಿ. ಇದು ಒಂದು ಕೆಲಸ ಇದ್ಮೇಲೆ ಆಗಿದೆ. ನೆಕ್ಸ್ಟ್ ಇವಾಗ ಡ್ಯಾಂಪಿಂಗು ಬೇಜಾನ್ ಬ್ರ್ಯಾಂಡ್ ನಿಮಗೆ ಸಿಗುತ್ತೆ. ಸ್ಯಾಮ್ಸಿ ನಾವು ವಿಡಿಯೋನಲ್ಲಿ ತೋರಿಸಿದ್ದೀವಿ ನಿಮಗೆ. ಆಮೇಲೆ ಇವು ಅಲ್ಪೇನ್ ಇದೆ, ಇನ್ನೊಂದು ಬ್ರ್ಯಾಂಡು ಇದೆ. ಆ ಥರ ಬೇಜಾನ್ ಬ್ರ್ಯಾಂಡ್ ಇದೆ. ಬ್ರ್ಯಾಂಡ್ ಎಲ್ಲ ಸೇಮ್ ಸರ್. ಇದು ಬಂದ್ಬಿಟ್ಟು ಡ್ಯಾಂಪಿಂಗ್ ನಿಮಗೆ ಯಾವ ಬ್ರ್ಯಾಂಡ್ ತಗೊಂಡು ಸೇಮ್ ಟು ಸೇಮ್ ಇರ್ತದೆ. ಹೆಸರು ಮಾತ್ರ ಚೇಂಜ್. ನನ್ನ ಗಾಡಿನಲ್ಲಿ ಇದು ಹಾಕಿದ್ದೀನಿ ನಾನು ಅಂತ ನಿಮಗೆ ಸಮಾಧಾನ ಅಷ್ಟೇ. ಅದು ನೋಡಿ, ಇದು ನಾರ್ಮಲ್ ಸ್ಪೀಕರ್ ಇದ್ರೂ ನಾವು ಇದು ತೆಗಿಬಿಟ್ಟು ಅದಕ್ಕೆ ರಿಂಗ್ ಹಾಕಿ ಏನು ಮಾಡಬೇಕು ಪ್ರೊಸೆಸಿಂಗ್ ಅಂತ ನೀಟ್ ಆ್ಯಂಡ್ ಕ್ಲೀನು ಡ್ಯಾಂಪಿಂಗ್ ಆಗಿದೆ. ಸೇಮ್ ಅವ್ರದ್ದೇ ಸ್ಪೀಕರ್ನಲ್ಲಿ ಬರೀ ಟೂಟ್ರ್ ಒಂದು ನಾವು ಇದಕ್ಕೆ ಫಿಟ್ ಮಾಡಿದ್ದೀನಿ. ಸ್ವಲ್ಪ ಎಫೆಕ್ಟ್ ಜಾಸ್ತಿ ಬರಲಿ ಅಂತ. ಸ್ಪೀಕರ್ ಚೇಂಜ್ ಮಾಡಬೇಡದು, ಅದೇ ಸ್ಪೀಕರ್ ಅಲ್ಲಂತ. ಇದು ಹಿಂದ್ಗಡೆನೂ ನಿಮಗೆ ಫಿಟ್ ಆಗಿದೆ ಸ್ಪೀಕರು. ಅಲ್ಪೇನ್ ಬ್ರ್ಯಾಂಡ್ ಟು ಬ್ರ್ಯಾಂಡ್ ಬೇಜಾನಿದೆ. ಇನ್ನೊಂದು ಈ ಗ್ರ್ಯಾಂಡ್ ವಿಟಾರಾನಲ್ಲಿ, ಹೈ ರೈಡರ್ನಲ್ಲಿ ನಿಮಗೆ ಹಿಂದ್ಗಡೆ ನೋಡಿ ಈ ಥರ AC ವೆಂಟ್ ಬಂತಿರ್ತದೆ. ಸೊ ಅದೂ ನಾವು ತೆಗಿಬಿಟ್ಟು ಟಾಪ್ ಮಾಡಲ್ದೆ AC ವೆಂಟ್ ಹಾಕ್ಬಿಟ್ಟು ಚಾರ್ಜರು ಬರಲ್ಲ. ಒರಿಜಿನಲ್ C ಪಿನ್ನು, USB ಪಿನ್ನು, USB ಒಂದು ಚಾರ್ಜರ್ ಇದೆ, C ಪಿನ್ ಒಂದು ಚಾರ್ಜರ್ ಇದೆ. ಅದು ಎರಡೂ ಒರಿಜಿನಲ್ ಥರ ಅದನ್ನು ಒಂದು ಫಿಟ್ ಮಾಡಿದ್ದೀನಿ.
ಅದೊಂದು ಕೆಲಸ ಆಗಿದೆ. ನೆಕ್ಸ್ಟ್ ಇದರಲ್ಲಿ ಏನು ತೋರಿಸ್ಬೇಕು ಅಂದರೆ ನಿಮಗೆ ರೂಫ್ ರೇರು ಫಿಟ್ಟಿಂಗ್ ನೋಡ್ಬೋದು ನೀವು. ಇದು ಸ್ಟಿಕ್ ಅದೇ ನಿಮಗೆ ಬರೋದು, ಬಟ್ ಫಿಟ್ಟಿಂಗ್ ಮಾತ್ರ ಸೂಪರ್ ಆಗಿದೆ. ನೀಟ್ ಆ್ಯಂಡ್ ಕ್ಲೀನು ಫಿಟ್ ಆಗಿದೆ. ಇದು ಈ ಎರ್ಜ್ ಇದೆ ಅಲ್ಲ, ಈ ಎರ್ಜ್ನಲ್ಲಿ ಕೂತ್ಕೊಳ್ಳುತ್ತೆ, ನೀಟ್ ಆ್ಯಂಡ್ ಕ್ಲೀನ್ ಫಿಟ್ ಆಗುತ್ತೆ. ಬಟ್ ಗಾಡಿನೂ ನೀವು ಶೇಕ್ ಮಾಡ್ರೂ ಗಾಡಿನೇ ನಿಮಗೆ ಶೇಕ್ ಆಗುತ್ತೆ, ಅದು ರೂಫಿಂಗು ಬರಲ್ಲ. ಒಂದು ಆ ಕೆಲಸ ಆಗಿದೆ. ವಿಂಡೋ ಗಾರ್ನಿಷ್ ಒಂದು ಕೆಲಸ ಆಗಿದೆ. ನೆಕ್ಸ್ಟು ಇದಕ್ಕೆ ಮಿರರ್ ಫೋಲ್ಡಿಂಗ್. ಇವಾಗ ಬರ್ತಾ ಇರೋದು ಗಾಡಿಗೆ ನಿಮಗೆ ಮಿರರ್ ಫೋಲ್ಡಿಂಗು ಇಲ್ಲ ಆ ಗಾಡಿನಲ್ಲಿ. ಇದು ಒಂದು ಹಾಕಿದ ತಕ್ಷಣನೇ ಲುಕ್ ನೋಡ್ಬೋದು ನೀವು. ವಿಂಡೋ ಗಾರ್ನಿಷ್ ಇಲ್ಲಿ, ಡೋರ್ ವೈಸರ್ನಲ್ಲಿ ನಿಮಗೆ ಕ್ರೋಮ್ ಲೈನ್ದು ಬರ್ತದೆ, ಪ್ಲೇನ್ ಬರ್ತದೆ. ರೂಫ್ ರೇರು ಬ್ಲ್ಯಾಕ್ ಆ್ಯಂಡ್ ಸಿಲ್ವರ್ ಇದೆ. ನೆಕ್ಸ್ಟ್ ಇದಕ್ಕೆ ಏನಾಗಿದ್ದೀವಿ ಅಂದರೆ ಮಿರರ್ ಫೋಲ್ಡಿಂಗ್. ಮಿರರ್ ಇವಾಗ ಓಪನ್ ಇರ್ತದಲ್ಲ, ಲೈಕ್ ಇವಾಗ ನೀವು ಲಾಕ್ ಮಾಡಿದ ತಕ್ಷಣನೇ ಮಿರರ್ ಕ್ಲೋಸಿಂಗು. ತಿರ್ಗಾ ಇದೇ ಮಿರರು ನೀವು ಓಪನ್ ಮಾಡಿದ ತಕ್ಷಣನೇ ಮಿರರ್ ಓಪನಿಂಗ್. ಅದು ಒಂದು ಫಂಕ್ಷನ್ ಇದೆ. ಇನ್ನೊಂದು ಫಂಕ್ಷನ್ ಬಂದ್ಬಿಟ್ಟು ರಿಮೋಟ್ನಲ್ಲಿ ಲಾಕ್ ಮಾಡಿದ್ರೆ ಮಿರರ್ ಕ್ಲೋಸ್ ಆಗುತ್ತೆ, ಓಪನ್ ಮಾಡಿದ್ರೆ ಓಪನ್ ಆಗಲ್ಲ. ನೀವು ಗಾಡಿನಲ್ಲಿ ಬಂದು ಕೂತ್ಕೊಂಡು ಇಗ್ನಿಷನ್ ಜಸ್ಟು ಇಲ್ಲಿ ಪ್ರೆಸ್ ಮಾಡಿದ ತಕ್ಷಣ ಬಟನ್ನು ಆಟೋಮೆಟಿಕ್ ಓಪನ್ ಆಗುತ್ತೆ. ಒಂದು ಇವಾಗ ಗಾಡಿ ನಾವು ಗ್ರ್ಯಾಂಡ್ ವಿಟಾರಾ ಇಲ್ಲಿ, ಹೈರೈಡರ್ ಇಲ್ಲಿ ನಾವು ಬೇಜಾನ್ ಗಾಡಿ ಮಾಡಿದ್ದೀವಿ ಸರ್. ವಿಡಿಯೋನು ಬೇಜಾನ್ ಆಗ್ತಾ ಇದ್ದೀವಿ. ಬಟ್ ತಿರ್ಗಾ ನಾವು ವಿಡಿಯೋ ಏನಾಗ ಆಗೋದು ಅಂದರೆ ನಿಮಗೆ ಒಂದು ಗೊತ್ತಾಗಲಿ, ಒಂದು ಹೊಸ ವಿಡಿಯೋ ಸಿಗತ್ತೆ. ಅದ್ರಲ್ಲಿ ಏನೇನು ನಾವು ಮಾಡಿದ್ದೀವಿ, ಏನೇನು ಅಪ್ಗ್ರೇಡ್ ಇದೆ ಅಂತ ನಿಮಗೆ ತೋರಿಸಿ. ಈ ಗಾಡಿಗೆ ನಮ್ಮ ಹತ್ರ ರಿಯರ್ ವೈಫರು ಅವೈಲಬಲ್ ಇದೆ. ಆಲ್ಮೋಸ್ಟ್ ಬೇಸ್ ಗಾಡಿ ಬಂದರೆ ಟಾಪ್ ಮಾಡಲ್ ನಾವು ಫೀಲಿಂಗ್ ಮಾಡ್ಬೋದು, ಒಂದು ಎನ್ಹಾನ್ಸ್ ಕೊಡ್ಬೋದು, ಆ ಥರ ಫೀಚರ್ಸ್ ನಾವು ಮಾಡ್ಬೋದು. ಬಟ್ ಟಾಪ್ ಮಾಡಲ್ಲೇ, ಬೇಸ್ ಮಾಡಲ್ಲೇ, ಮಿಡಿಲ್ ಮಾಡಲ್. ಸುಮ್ಗೆ ಬೇಸ್ ಟು ಟಾಪ್ ಅದು ಫಾಂಡೇ ಇಲ್ಲ ಸರ್. ಅದು ಫಿಟ್ ಮಾಡ್ಬೋದು ನಾವು, ಏನೇನು ನಮ್ಮ ಕೈನಲ್ಲಿ ಆಗುತ್ತೆ ಅಷ್ಟು ಮಾತ್ರ ನಾವು ಫಿಟ್ ಮಾಡ್ಬೋದು. ನೋಡಿ, ಇಷ್ಟಕ್ಕಿದೆ ವುಡನ್ ಕಿಟ್ ಆಗಿದ್ದೀನಿ, ಸ್ಟೇರಿಂಗ್ ಕಿಟ್ ಆಗಿದ್ದೀನಿ, ಡೋರ್ ಡ್ಯಾಂಪಿಂಗು, ಕ್ರೂಸ್ ಕಂಟ್ರೋಲು. ಸ್ಟೇರಿಂಗ್ ಬೇಕಾ ನಿಮಗೆ ಸ್ಟೇರಿಂಗೇ ಚೇಂಜ್ ಮಾಡಿ, ಇಲ್ಲ ಅದೇ ಸ್ಟೇರಿಂಗ್ಗೆ ಕಂಟ್ರೋಲ್ ಬೇಕಾ ಕಂಟ್ರೋಲ್ ಮಾಡಿ. ಟ್ಯೂಟರ್ ಕ್ಯಾಪ್ ಇದೆ. ಇಲ್ಲಿ ಲೆದರ್ ರಾಪಿಂಗ್ ಬೇಕಾ ನಿಮಗೆ, ಅದನ್ನು ಸಿಗುತ್ತೆ ನಮ್ಮ ಹತ್ರ. ಇದು ಪ್ಯಾನೋ ಫಿನಿಶ್ ಮಾಡಬೇಕಾ, ಅದನ್ನು ನಿಮಗೆ ಅದೆಲ್ಲ ಟೇಮ್ ಬೇಕು, ಅದೆಲ್ಲ ಆಗುತ್ತೆ. ರಿಯರ್ ವೈಫರ್ ಬೇಕಾ, ಅದನ್ನು ಅವೈಲಬಲ್ ಇದೆ. ಸೊ ಆ ಥರ ನಾವು ಏನು ಬೇಕಾದರೂ ಕೆಲಸ ಮಾಡ್ಬೋದು. ಗ್ರ್ಯಾಂಡ್ ವಿಟಾರಾ ಇಲ್ಲಿ, ಹೈರೈಡರಲ್ಲಿ ಇವಾಗ ಬರ್ತಾ ಇದೆಲ್ಲ ಗಾಡಿ, ಅದರಲ್ಲಿ ಇದು ಸ್ವಿಚ್ಚನ್ನು ತೆಗ್ದುಬಿಟ್ಟಿದ್ದಾರೆ. ಸೊ ಅದೇ ಮಿರರ್ಗೆ ನಾವು ನಿಮಗೆ ಆಟೋ ಫೋಲ್ಡ್ ಮಾಡಿಕೊಡ್ತೀನಿ. ಮಿರರ್ ಏನು ಚೇಂಜ್ ಮಾಡಿಲ್ಲ, ಅದು ವೀಡಿಯೋನು ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೀವು ನೋಡಿ. ಸ್ಟೇರಿಂಗೂ ಈ ಥರ ಇವಾಗ ಕೊಡ್ತಾ ಇಲ್ಲ ಅವರು, ಡಿಕಟ್ ಸ್ಟೇರಿಂಗ್ ಕೊಟ್ಬಿಟ್ಟಿದ್ದಾರೆ. ಸೊ ಅದನ್ನು ನಮ್ಮ ಹತ್ರ ಸ್ಟೇರಿಂಗ್ ಅವೈಲೇಬಲ್ ಇದೆ. ಕಂಟ್ರೋಲ್ ಬೇಕಂದರೆ ಕಂಟ್ರೋಲು ನಿಮಗೆ ಅವೈಲೇಬಲ್ ಇದೆ. ಮಿರರ್ ಅದೇ ಮಿರರ್ಗೆ ಆಟೋ ಫೋಲ್ಡ್ ಮಾಡಿಕೊಡೋಣ. ಯಾಕೆಂದರೆ ಇವಾಗ ನೋಡಿ, ಇದು ಬಂದ್ಬಿಟ್ಟು ಗ್ರೇ ಕಲರ್ ಇದೆ. ಸೊ ಮಿರರೂ ಗ್ರೇ ಇದೆ. ನಿಮಗೆ ವೈಟ್ ತೊಗೊತೀರಾ, ವೈಟ್ ಇರ್ತದೆ. ಬ್ಲ್ಯಾಕ್ ತೊಗೊತೀರಾ, ಬ್ಲ್ಯಾಕ್. ಮಿರರ್ ಏನಕ್ಕೆ ಚೇಂಜ್ ಮಾಡ್ತೀರಾ? ಮಿರರ್ ಚೇಂಜ್ ಮಾಡಿಬಿಡಿ, ನಮ್ಮ ಹತ್ರ ಬನ್ನಿ, ನಿಮಗೆ ಅದೇ ಮಿರರ್ಗೆ ಆಟೋ ಫೋಲ್ಡ್ ಮಾಡಿಕೊಡ್ತೀನಿ. ಅದನ್ನು ಮಾರುತಿ ಒರಿಜಿನಲ್ಲೇ ಪ್ರಾಡಕ್ಟು. ಟೊಯೋಟಾ ಇದ್ದರೆ ಟೊಯೋಟಾದೇ ಇರ್ತದೆ, ಮಾರುತಿ ಇದ್ದರೆ ಮಾರುತಿದೇ ಪ್ರಾಡಕ್ಟ್ ಇರ್ತದೆ. ಎರಡು ಸೇಮೇ, ಅದು ಏನು ಚೇಂಜಸ್ ಏನಿಲ್ಲ. ಬರೀ ಫ್ರಂಟ್ ಲುಕ್, ಹಿಂಗಡೆ ಲುಕ್ 99% ಜನ ಗೊತ್ತಿದೆ. ಅದೇ ಐಟಮು ಅದರಲ್ಲಿ ಕೂತ್ಕೊಳ್ಳೋದು ಇದೆ. ಕೆಲವು ಐಟಮು ಚೇಂಜಸ್ ಇದೆ, ಅದು ಅದರಲ್ಲಿ ಕೂತ್ಕೊಳ್ಳಲ್ಲ. ಕೆಲವು ಐಟಮು ಚೇಂಜಸ್ ಇದೆ, ಕೆಲವು ಐಟಮು ಸೇಮ್ ಕೂತ್ಕೊಳ್ಳುತ್ತೆ. ಸೊ ಹಂಗಾಗಿ ಇದು ಒಂದು ಗೇರ್ ನಾವು ಹಾಕಿದ ತಕ್ಷಣನೇ ಲುಕ್ ನೋಡ್ಬೋದು. ನೀವು ಡ್ಯಾಶ್ಬೋರ್ಡ್ ಕಿಟ್ ಆದರೆ ಲುಕ್ ನೋಡ್ಬೋದು. ಆ ಥರ ಫಿಟ್ಟಿಂಗ್ ಇದೆ. ಇದೆಲ್ಲ ನೀಟ್ ಆ್ಯಂಡ್ ಕ್ಲೀನ್ ಕೆಲಸ ಇದೆ. ನಿಮಗೆ ಡೋರ್ ಡ್ಯಾಂಪಿಂಗ್ ಇರಲಿ, ಇದಿರಲಿ, ಅದೆಲ್ಲ ಕೆಲಸ ಇದೆ.